ಭಾರತದ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯದಲ್ಲಿ ಹಲವು ದಾಖಲೆಗಳನ್ನು ಧೂಳಿಪಟ ಮಾಡಿದೆ. ಗುವಾಹಟಿಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ20 ಪಂದ್ಯದಲ್ಲಿ 60 ಎಸೆತಗಳಲ್ಲಿ 155 ರನ್ ಬಾರಿಸುವ ಮೂಲಕ ಭಾರತ ದಾಖಲೆಯ ಗೆಲುವನ್ನು ಸಾಧಿಸಿದೆ. ಒಂದೇ ಒಂದು ಪಂದ್ಯದಲ್ಲಿ ಹಲವು ದಾಖಲೆ ಬರೆದ ಭಾರತ ಅದೆಂಥ ದಾಖಲೆ ಅಂತಂದ್ರೆ, ಭಾರತ ಕೇವಲ 3.1 ಅಂದರೆ 3.1 ಓವರುಗಳಲ್ಲಿ 50 ರನ್ ತಲುಪಿತ್ತು ಮೊದಲು. ಇದು ಭಾರತದ ಅತ್ಯಂತ ವೇಗದ ಟಿ20 ಅರ್ಧಶತಕವಾಗಿದೆ. ಇದಕ್ಕಿಂತ ಮುಂಚೆ 2023ರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಾರತ 3.4 ಅಂದರೆ 3.4 ಓವರುಗಳಲ್ಲಿ ಅರ್ಧಶತಕ ಬಾರಿಸಿತ್ತು. ಅಂದರೆ 22 ಬಾಲ್ಗಳಲ್ಲಿ ಅರ್ಧಶತಕ ಬಾರಿಸಿತ್ತು. ಅದು ಇಂದಿನವರೆಗೂ ದಾಖಲೆಯಾಗಿತ್ತು. ಆದರೆ ನಿನ್ನೆಯ ಪಂದ್ಯದಲ್ಲಿ 19 ಬಾಲ್ಗಳಲ್ಲಿ 50 ರನ್, ಮೊದಲಿಗೆ 50 ರನ್ ತಲುಪಿದ್ದು ಅತ್ಯಂತ ವೇಗದ ಟಿ20 ಅರ್ಧಶತಕವಾಗಿದೆ. ಇದು ಟೀಮ್ ಇಂಡಿಯಾಗೆ ಅತ್ಯಂತ ಗೌರವದ ವಿಷಯ ಮತ್ತು ಖುಷಿ ವಿಚಾರವಾಗಿದೆ. ಇನ್ನು ಹಲವಾರು ದಾಖಲೆಗಳನ್ನು ನೋಡುವುದಾದರೆ, ಟೀಮ್ ಇಂಡಿಯಾ ಕೊನೆಯ ಬಾರಿಗೆ 2023ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-2 ಅಂತರದಲ್ಲಿ ಸರಣಿ ಡ್ರಾ ಮಾಡಿಕೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ಈ ತಂಡವು 9 ದ್ವಿಪಕ್ಷೀಯ ಸರಣಿಗಳು ಮತ್ತು 2 ಪಂದ್ಯಾವಳಿಗಳನ್ನು ಗೆದ್ದಿದೆ. ಭಾರತದ ಕೊನೆಯ ಸರಣಿ ಸೋಲು ಜುಲೈ 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಭಾರತ ಸತತ 15 ಟಿ20 ಸರಣಿಗಳಲ್ಲಿ ಅಜೇಯವಾಗಿ ಉಳಿದಿದೆ. ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ20 ಗೆಲ್ಲುವ ಮೂಲಕ ಭಾರತ 5 ಪಂದ್ಯಗಳ ಸರಣಿಯಲ್ಲಿ ಅಜೇಯ 3-0 ಮುನ್ನಡೆ ಸಾಧಿಸಿದ್ದು ಸರಣಿ ಕೈವಶ ಮಾಡಿಕೊಂಡಿದೆ. 5 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದುಕೊಂಡು ಸರಣಿ ಕೈವಶ ಮಾಡಿಕೊಂಡಿದೆ. 4ನೇ ಪಂದ್ಯ ಜನವರಿ 28ರಂದು ವಿಶಾಖಪಟ್ಟಣದಲ್ಲಿ ನಡೆಯಲಿದೆ.